ಬಂದಿದೆ. ನಾನು ಅದನ್ನ ಮೊದಲಿಗೆ ಕೊಡ್ತೀನಿ ನಿಮಗೆ. ಎಲೆಕ್ಷನ್ ಎಲ್ಲ ಇನ್ಪುಟ್ಸ್ ಕೊಡ್ತಾ ಹೋಗ್ತೀನಿ. ನೋಡಿ, ಹೊಸೂರಿಂದ ನಾವು ಬೇರೆ ಬೇರೆ ಕಡೆ ಕಳಿಸಿದ್ದೀವಿ ಎಲ್ಲರೂ ಕೂಡ. ಹೊಸೂರಿಂದ ನವೀನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾಕಂದರೆ ತಮಿಳುನಾಡಿನಲ್ಲಿ ಚುನಾವಣೆ ಆಗ್ತಾ ಇದೆ. ಅವರು ಆನೇಕಲ್ಲಿಂದ ನೇರವಾಗಿ ಹೊಸೂರಿಗೆ ಹೋಗಿದ್ದಾರೆ. ಆಮೇಲೆ ಕೊಯಮತ್ತೂರಿಂದ ರಂಜಿತ್ ಇದ್ದಾರೆ. ಓಹೋ, ರಂಜಿತ್ ಫುಲ್ ಕೊಯಮತ್ತೂರಲ್ಲಿ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಅದು ಎಡಪಕ್ಷಗಳಿಗಿದೆ. ಕಳೆದ ಬಾರಿ ಒಂದು 3.5 ಲಕ್ಷ ಓಟ್ ಬಂದಿದೆ ಬಿಜೆಪಿಗೆ. ಅಲ್ಲಿ ಗೆಲ್ತಾರ ಗೆಲ್ಲೋದಿಲ್ವಾ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ತಿರುನಲ್ಲೂರು ಇರಬೇಕು. ನಮ್ಮ ಸೆಂದಿಲ್ ಅಂತ ಒಬ್ರು DC ಇದ್ರು, ಗೊತ್ತಾ? ಅವ್ರು ಸ್ಪರ್ಧೆ ಮಾಡ್ತಾರೆ. ಅವ್ರು ಅಲ್ಲಿಂದ ಸ್ಪರ್ಧೆ ಯಾಕೆ ವಿಶೇಷತೆ ಅಂತಂದ್ರೆ ಅವರು ಮಂಗಳೂರಿನ ಇದಾಗಿದ್ರು, ಏನು DC ಆಗಿದ್ರು. ಆಮೇಲೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಕೋತಾರೆ. ಆಮೇಲೆ PCM ಅಲ್ಲಿ ಕೂಡ ಅವರ ಪಾತ್ರ ಮಹತ್ವದ್ದಾಗಿತ್ತು ಅಂತೇಳಿ. ಆ್ಯಂಡ್ ಮುಜಾಫರ್ ನಗರ ಉತ್ತರ ಪ್ರದೇಶಕ್ಕೆ ಕಳಿಸ್ಬಿಟ್ಟಿದ್ದೀವಿ ನಮ್ಮ ನಟೇಶ್ ಅವ್ರನ್ನ. ನಟೇಶ್ ಅವರು ಉತ್ತರ ಪ್ರದೇಶದ ನೋಡಿ, ಹೊಸೂರಿಂದ, ಕರ್ನಾಟಕದಿಂದ, ತಮಿಳ್ನಾಡಿನಿಂದ, ಎಲ್ಲ ಕಡೆಯಿಂದ ಕೂಡ. ಆಮೇಲೆ ಹುಬ್ಳಿಯಿಂದ ಪ್ರಕಾಶ್ ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಗೇಂದ್ರ ಬಾಬು ಹುಬ್ಳಿಯಿಂದ ಮಾಹಿತಿ ಕೊಡ್ತಾರೆ. ಎಲ್ಲ ನಿಮ್ಮ ಟೈಮ್ ಬಂದಾಗ ಅಂತಂದರೆ ನ್ಯೂಸ್ ಬಂದಾಗ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್. ಚೆನ್ನಾಗಿ ಮಾಡಿ. ಈಗ ಬರ್ತಾ ಇರುವಂಥ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ IT ದಾಳಿ ಆಗಿದೆ. 20ಕ್ಕೂ ಹೆಚ್ಚು ಕಡೆ IT ಅಧಿಕಾರಿಗಳಿಂದ ರೇಡ್ ಆಗಿದೆ. ಉದ್ಯಮಿಗಳ ಮನೆ ಮೇಲೆ ದಾಳಿ ಆಗಿದೆ. ದಾಖಲೆ ಪರಿಶೀಲನೆ. ಚುನಾವಣೆಗೆ ಹಣ ಸಾಗಾಟ ಆರೋಪ ಹಿನ್ನೆಲೆಯಲ್ಲಿ ದಾಳಿ. ಹೌದು, ಅದಕ್ಕೇನೆ ದಾಳಿ ಆಗಿರುತ್ತೆ, ಕ್ವಶನ್ ಮಾರ್ಕ್ ಪ್ರಶ್ನೆ ಇಲ್ಲ. 20ಕ್ಕೂ ಹೆಚ್ಚು ಕಡೆ IT ಅಧಿಕಾರಿಗಳಿಂದ ರೇಡ್, ಉದ್ಯಮಿಗಳ ಮನೆ ಮೇಲೆ ದಾಳಿ ಆಗುತ್ತೆ, ದಾಖಲೆಗಳ ಪರಿಶೀಲನೆ. ಇದು ಹೆಂಗೆ ಅಂತಂದರೆ 2 ಟೈಪ್ ಇದೆ. ಒಂದು, ಯಾರು ಕಳ್ಳತನ ಮಾಡಿರ್ತಾರೆ ಅವ್ರು ಸಿಕ್ಕಾಕೋತಾರೆ, ನೀವೇನು ಭಯಪಡುವಂಥ ಅಗತ್ಯ ಇಲ್ಲ. ನಿಮ್ಮದೇ ದುಡ್ಡು ಆಗಿದ್ರೆ ಕೂಡ ವಾಪಸ್ ಬರುತ್ತೆ. ಆದರೆ ರಾಜಕಾರಣಿಗಳು ಹೇಗಪ್ಪ ಅಂತಂದರೆ ಎಲ್ಲ ಸೆಟಲ್ಮೆಂಟ್ ಮಾಡಿರ್ತಾರೆ, ಆ ಕಡೆಗೆ ಈ ಕಡೆ ಹೋಗಬೇಕು ಅಂತ. ಅಲ್ಲಿ ಒಂದು ನಯ ಪೈಸೆ ಸಿಗದೇ ಇರಲಿ. ಆದರೆ ಯಾವಾಗ IT ಅಧಿಕಾರಿಗಳು ಬಂದು ಕೂತ್ಕೊಂಡ್ಬಿಡ್ತಾರೆ, ನೀನು ಕೂತ್ಕೋಪ್ಪ ಅಂತ ಹೇಳ್ತಾರೆ, ಅವರನ್ನು ಹೋಗೋದಾಗಿ ಮಾಡ್ತಾರೆ ಆ ಕಡೆ ಈ ಕಡೆ ಅಂತೇಳಿ. 17 ಕಡೆ ಅಂತೆ, 17 ಕಡೆ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಕಳೆದ ಬಾರಿ ಕಳೆದ ಚುನಾವಣೆ 2019 ಚುನಾವಣೆಯಲ್ಲಿ ಇಡೀ ಇಂಡಿಯಾದಲ್ಲಿ 3,450 ಕೋಟಿ ರೂಪಾಯಿ ದುಡ್ಡು ಸಿಕ್ಕಿತ್ತು. ಎಷ್ಟು? 3,450 ಕೋಟಿ ರೂಪಾಯಿ ದುಡ್ಡು ಸಿಕ್ಕಿತ್ತು ಎಲ್ಲ ಚುನಾವಣೆ ಆದಮೇಲೆ. ಈ ಬಾರಿ ಇನ್ನೂ ಮೊದಲ ಹಂತದ ಚುನಾವಣೆ ಆಗಿಲ್ಲ. ಕಳೆದ ಬಾರಿ ಎಲ್ಲ ಚುನಾವಣೆ ಆದ ನಂತರ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ 3,450 ಕೋಟಿ ರೂಪಾಯಿ ಸಿಕ್ಕಿತ್ತು. ಅದರಲ್ಲಿ ಮಾದಕ ವಸ್ತು ಬೇರೆ, ಆಮೇಲೆ ಎಣ್ಣೆ ಬೇರೆ, ಬೆಳ್ಳಿ, ಚಿನ್ನ, ಅದು ಇದು. ಕಳೆದ ಬಾರಿ 2 ಕ್ವಿಂಟಲ್ ಚಿನ್ನ ಸಿಕ್ಕಿತ್ತು. 197 kg ಚಿನ್ನ ಸಿಕ್ಕಿತ್ತು. 300 kg ಬೆಳ್ಳಿ ಸಿಕ್ಕಿತ್ತು. 3,470 ಕೋಟಿ. ಈ ಸಲ ಎಷ್ಟು ಸಿಕ್ಕಿರ್ಬೋದು ಅಂತ ನೀವು ಕೇಳಿದರೆ, ಇವತ್ತು ಮೊದಲ ಹಂತ ಚುನಾವಣೆ ಅಲ್ವಾ, 4,000 ಕೋಟಿ ಸಿಕ್ಕಿ ಆಗಿದೆ. 4,000 ಕೋಟಿ ಸಿಕ್ಕಿ ಆಗಿದೆ. ಆಮೇಲೆ ಮಾದಕ ವಸ್ತು ಡ್ಯಾಶ್. ಇದು 20ಕ್ಕೂ ಹೆಚ್ಚು ಕಡೆ IT ಅಧಿಕಾರಿಗಳಿಂದ ರೇಡ್. ಅಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಅಜಯ್, ಎಲ್ಲೆಲ್ಲಿ ಯಾರ್ಯಾರ ಮನೆಗಳಿಗೆ? ರಾಜಕಾರಣಿಗಳ ಮನೆಗೆ ಮಾತ್ರನಾ, ಅಧಿಕಾರಿಗಳ ಮನೆಗೇನಾ, ಅಥವಾ ರಾಜಕಾರಣಿಗಳ ಸಂಬಂಧಿಗಳ ಮನೆಗೇನಾ? ಯಾಕಂದರೆ ರಾಜಕಾರಣಿಗಳು ಈ ಟೈಮಲ್ಲಿ ಏನು ಮನೆಯಲ್ಲಿ ದುಡ್ಡು ಇಟ್ಕೊಂಡಿರ್ತಾರ. IT ಅಧಿಕಾರಿಗಳು ಬರ್ತಾರೆ, ಅವ್ರಿಗೇನು ಹುಚ್ಚನಾಯಿ ಕಚ್ಚಿದೆಯಾ ದುಡ್ಡು ಇಟ್ಕೊಳ್ಳೋಕ್ಕೆ ಮನೆಗೆ? ಎಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಆ ಕಡೆ ಈ ಕಡೆ ಎಲ್ಲ ಇಟ್ಟಿರ್ತಾರೆ. ಸೊ ಅವರ ಮನೆಗೆಲ್ಲ ಹೋಗಿದೆಯಾ? ಬನ್ನಿ, ನಮ್ಮ ಪ್ರತಿನಿಧಿ ಅಜಯ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಜಯ್, ಎಲ್ಲೆಲ್ಲಿ ಯಾರ್ಯಾರ ಮನೆಗೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಕಳೆದ ವಾರವಷ್ಟೇ ನಾವು ಕೂಡ ಗಮನಿಸಿದ್ವಿ. ಅಂದ್ರೆ ಯಾರ್ಯಾರು ಏನು ಕಾಂಗ್ರೆಸ್ ನ ಲೀಡರ್ಸ್ ಇದಾರೋ ಅವರ ಆಪ್ತರ ಮನೆ ಮೇಲೂ ಕೂಡ ಏನು IT ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ರು. ಮನೆಯಲ್ಲಿ ಸಿಕ್ಕಂತಹ ಕೆಲವೊಂದು ದಾಖಲೆಗಳನ್ನ, ಅಂದ್ರೆ ಇಲ್ಲಿಗಲ್ ಆಗಿ ಇದ್ದಂತಹ ಮತ್ತೆ ಟ್ಯಾಕ್ಸ್ ಕಟ್ಟದೇ ಇರುವಂತಹ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡು ಹೋಗಿದ್ದು. ಆದ್ರೆ ಇವತ್ತು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ರೈಡ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 20ರಿಂದ 30ಕ್ಕೂ ಹೆಚ್ಚು ಕಡೆಗಳಲ್ಲೂ ಇವತ್ತು ಬೆಂಗಳೂರಿನಾದ್ಯಂತ ಇವತ್ತು ರೈಡ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾದಂತಹ ಕಾರಣ ಏನಂತಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಏನಂತಂದ್ರೆ ಹಣವನ್ನ ಸಾಗಾಟ ಮಾಡುವಂತ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಉದ್ದೇಶದಿಂದಾಗಿ ಎಲ್ಲೋ ಒಂದು ಕಡೆ ಈ ಒಂದು ರೈಡ್ ಆಗಿದೆ ಅನ್ನೋ ಒಂದು ಅನುಮಾನ ಸಹ ಈಗ. ಅಜಯ್, ವೇಟಿಂಗ್ ಫಾರ್ ದ ವಿಜುವಲ್ಸ್, ಏನು ದುಡ್ಡಿನ ಕಂತೆ, ವೇಟಿಂಗ್ ಫಾರ್ ಜ್ಯುವೆಲ್ಲರಿ. ಓಕೆ, ಮತ್ತೆ ಭೇಟಿ ಆಗ್ತೀನಿ.